स्वागत है आपका मॉडर्न एक्सपीरियंस में। मैं मुजीबुर रहमान अफजलपुर। आइए देखते हैं आज की ताज़ा खबर। इंडी सब डिवीजन में पुलिस की बड़ी कार्रवाई, करोड़ों का मालियत का सामान बरामद। इंडी सब डिवीजन के मुख्तलिफ पुलिस थानों की जानिब से 2024, 2025, 2026 के साल के दौरान दर्ज 20 मुख्तलिफ इमलाक चोरी के मुकदमात में बड़ी कार्रवाई अमल में लाई गई। इस दौरान कुल 42 मुलजिमान को गिरफ्तार किया गया। पुलिस ने मुलजिमान के कब्जे से तकरीबन 1,20,04,750 रुपए मालियत का माल बरामद किया, जिसमें सोने और चांदी के जेवरात के अलावा चोरीशुदा जेसीबी, पिकअप गाड़ी, स्कॉर्पियो, ट्रैक्टर और पानी के पंप सेट शामिल हैं। इस मौके पर बीजापुर के एसपी लक्ष्मण निम्बर्गी ने प्रेस से बात करते हुए कहा कि पुलिस की ये कामयाब कार्रवाई मुसलसल मेहनत और मौसर तफ्तीश का नतीजा है और मुस्तकबिल में भी जराइम पर काबू पाने के लिए इस तरह की कार्रवाइयां जारी रहेगी। इस कामयाब कार्रवाई पर आला हिकाम की जानिब से मुतल्लिका अफसरान और अमले की सत्ताइश की गई और इन्हें शाबाशी दी गई। ಎಲ್ಲರಿಗೂ ನಮಸ್ಕಾರ। ಒಂದ್ ನಿಮಿಷಪ್ಪ, ನಮ್ಮ ಹಿಂದ್ಗಡೆ ಇದ್ದವರು ಸಿಬ್ಬಂದಿಗಳು ಮಾತಾಡಕ್ ಹೋಗ್ಬೇಡಿ। ಎಲ್ಲರಿಗೂ ನಮಸ್ಕಾರ। ಇವತ್ತಿನ ದಿನ ಇಂಡಿ ಉಪವಿಭಾಗದ ವ್ಯಾಪ್ತಿಯಲ್ಲಿ ಘಟಿಸಿದಂತಹ ಕಳ್ಳತನ, ಸುಲಿಗೆ ಪ್ರಕರಣಗಳಲ್ಲಿ ಆರೋಪಿತರನ್ನ ಅರೆಸ್ಟ್ ಮಾಡಿ ಅವರಿಂದ ವಸ್ತುಗಳನ್ನ ಕಳುವು ಮಾಡಿದ ವಸ್ತುಗಳನ್ನ ಪತ್ತೆ ಮಾಡಿದ ಬಗ್ಗೆ ಇವತ್ತು ಪ್ರೆಸ್ ಮೀಟ್ ಕರೆದಿದೆ। ಪ್ರೆಸ್ ಮೀಟಿಗೆ ಬಂದಂತ ತಮ್ಗೆಲ್ಲರಿಗೂ ಸ್ವಾಗತವನ್ನ ಕೋರುತ್ತಾ, ಇಂಡಿ ಉಪವಿಭಾಗದ ವಿವಿಧ ಪೊಲೀಸ್ ಠಾಣೆಗಳಲ್ಲಿ 2024, 25 ಮತ್ತು 26ಗಳಲ್ಲಿ ಏನು ಪ್ರಕರಣಗಳು ದಾಖಲಾಗಿತ್ತು, ಆ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಡಿಎಸ್ಪಿ ಇಂಡಿ ಸದಾಶಿವ ಕಟ್ಟಿಮನಿ ಅವರ ನೇತೃತ್ವದಲ್ಲಿ ಮತ್ತು ಇಂಡಿ ಉಪವಿಭಾಗದ ಎಲ್ಲ ಸಿಪಿಐ ಮತ್ತೆ PSI ನೇತೃತ್ವದಲ್ಲಿ ಕಳೆದ 2 ತಿಂಗಳಿಂದ ತಂಡಗಳನ್ನ ರಚನೆ ಮಾಡಿಕೊಂಡು ಪತ್ತೆ ಕಾರ್ಯವನ್ನ ಕೈಗೊಂಡಿದ್ರು। ಆ ಹಿನ್ನೆಲೆಯಲ್ಲಿ ಇಂಡಿ ಉಪವಿಭಾಗದಲ್ಲಿ ಒಟ್ಟು 20 ವಿವಿಧ ಸ್ವತ್ತಿನ ಪ್ರಕರಣಗಳಲ್ಲಿ 42 ಜನ ಆರೋಪಿತರನ್ನ ಅರೆಸ್ಟ್ ಮಾಡಿ ಅವರಿಂದ ಸುಮಾರು 1,20,04,750 ರೂಪಾಯಿ ಮೌಲ್ಯದ ಬಂಗಾರ, ಬೆಳ್ಳಿ, ಕಳುವಾದಂತ ಜೆಸಿಬಿ, ಪಿಕಪ್, ಸ್ಕಾರ್ಪಿಯೋ, ಟ್ರ್ಯಾಕ್ಟರ್ ವಾಹನಗಳು ಮತ್ತೆ ನೀರಿನ ಪಂಪ್ ಸೆಟ್ಗಳು, 2 ವೀಲರ್ಸ್ ಗಳನ್ನ ನಮ್ಮ ಪೊಲೀಸರು ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ। ಸೊ ಅದರಲ್ಲಿ ಕೆಲವೊಂದಿಷ್ಟು ಆಯ್ದ ಇಂಪಾರ್ಟೆಂಟ್ ಪ್ರಕರಣಗಳನ್ನ ಮಾತ್ರ ತಮ್ಮ ಗಮನಕ್ಕೆ ತರೋದಕ್ಕೆ ಇಷ್ಟಪಡ್ತೀನಿ। ಸೊ ಚರ್ಚನ್ ಪೊಲೀಸ್ ಠಾಣೆಯಲ್ಲಿ ಶಿರಾಡೋನ್ ಗ್ರಾಮದಲ್ಲಿ ಒಂದು ದೇವಸ್ಥಾನ ಕಳ್ಳತನ ಆಗಿತ್ತು। ಸುಮಾರು 6,51,000 ವರ್ತ್ ವ್ಯಾಲ್ಯೂವನ್ನ ಕಳ್ಳತನ ಮಾಡ್ಕೊಂಡಿದ್ರು। ಅದರಲ್ಲಿ ಕೂಡ ಆರೋಪಿತರನ್ನ ಮಹಾರಾಷ್ಟ್ರದ ಆರೋಪಿತರನ್ನ ಬಂಧನ ಮಾಡಿ ಅವರಿಂದ ಎಲ್ಲ ವಸ್ತುಗಳನ್ನ ವಶಪಡಿಸಿಕೊಂಡಿದ್ದಾರೆ, ಸುಮಾರು 6,42,000 ಅಷ್ಟು ವಸ್ತುಗಳನ್ನ। ಅದೇ ರೀತಿ ಚರ್ಚನ ಪೊಲೀಸ್ ಠಾಣೆಯ ಟಾಕ್ಳಿ ಗ್ರಾಮದಲ್ಲಿ ಪಿಕಪ್ ಗೂಡ್ಸ್ ವಾಹನ, ಮನೆ ಮುಂದೆ ಇದ್ದಂತ ಪಿಕಪ್ ಗೂಡ್ಸ್ ವಾಹನವನ್ನ ಕೂಡ ಕಳ್ಳತನ ಮಾಡ್ಕೊಂಡು ಹೋಗಿದ್ರು। ಅವನು ಕೂಡ ಆರೋಪಿ ಉಸ್ಮಾನಾಬಾದ್ ಜಿಲ್ಲೆಯವನು, ಅವನಿಂತ್ರನು ಕೂಡ ಈ ಪಿಕಪ್ ಗೂಡ್ಸ್ ವಾಹನವನ್ನ ವಶಪಡಿಸಿಕೊಳ್ಳುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ। ಸಿಂದಗಿ ಪೊಲೀಸ್ ಠಾಣೆಯ ಎರ್ಕಲ್ ಬಿಕೆ ಗ್ರಾಮದಲ್ಲಿ ಒಬ್ಬರ ಮನೆಯನ್ನ ಕಳ್ಳತನ ಮಾಡಿ ಸುಮಾರು 4.5 ಲಕ್ಷ ಮೌಲ್ಯದ ಆಭರಣ ಮತ್ತೆ ಒಡವೆ, ದುಡ್ಡನ್ನ ತಗೊಂಡೋಗಿದ್ರು। ಅದರಲ್ಲಿ ಕೂಡ ಆರೋಪಿ ಶಂಕರ್ ಭೋಸ್ಲೆ ಅನ್ನುವಂತ ಆರೋಪಿ, ಇವನು ಕೂಡ ಮಹಾರಾಷ್ಟ್ರದವನು, ಮೀರಜ್, ಇವನಿಂತ್ರನು ಕೂಡ ಎಲ್ಲ ಕಳ್ಳತನ ಮಾಡಿದಂತಹ ವಸ್ತುಗಳನ್ನ ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ। ಮತ್ತೆ ಆಲ್ಮೇಲ್ ಮತ್ತೆ ಇಂಡಿ ಟೌನ್ ಪೊಲೀಸ್ ಠಾಣೆಯಲ್ಲಿ ಆದಂತಹ ಚೈನ್ ಸ್ನ್ಯಾಚಿಂಗ್ ಗೆ ಸಂಬಂಧಪಟ್ಟಂತೆ ಅಲ್ಲಿ ಕೂಡ ಒಟ್ಟು ಅವಾಗ ನಮಗೆ ಸಿಕ್ಕಿದ್ದು 3 ಜನ, ಈಗ ಒಟ್ಟು 5 ಜನ ಆರೋಪಿತರನ್ನ ಅದರಲ್ಲಿ ಬಂಧನ ಮಾಡಿಬಿಟ್ಟು ಅವರು ಬಳಸಿದಂತಹ 2 ವೀಲರ್ಸ್ ಆಗಿರ್ಬೋದು ಮತ್ತೆ ಬಂಗಾರದ ಚೈನ್ಗಳಾಗಿರ್ಬೋದು ಸಂಪೂರ್ಣವಾಗಿ ವಶಪಡಿಸಿಕೊಂಡು ಅವರನ್ನು ಕೂಡ ಅರೆಸ್ಟ್ ಮಾಡಲಾಗಿದೆ। ಅದರ ಜೊತೆಗೆ ಆಲ್ಮೇಲ್ ಪೊಲೀಸ್ ಠಾಣೆಯ ದಾನೇಶ್ವರಿ ಫೈನಾನ್ಸ್ ಅಂತ ಏನಿದೆ ಅಲ್ಲಿ ಕೆಲಸ ಮಾಡಿದಂತಹ ಪ್ಯೂನ್ ಮತ್ತೆ ಮ್ಯಾನೇಜರ್ ಸೇರ್ಬಿಟ್ಟಿನೇ ಸುಮಾರು 27 ಲಕ್ಷ ರೂಪಾಯಿಯನ್ನ ಕಳ್ಳತನ ಮಾಡಿರ್ತಾರೆ। ಅದರಲ್ಲಿ 11 ಲಕ್ಷ ರೂಪಾಯಿಗಳನ್ನ ಅವರಿಂತ್ರನೇ ಕಂಪ್ಲೇನೆಂಟ್ನೇ ಅಲ್ಲಿ ಕಳ್ಳತನ ಮಾಡಿ ಕೇಸ್ ಕೊಟ್ಟಿರ್ತಾರೆ। ಅವರಿಂತ್ರನು ಕೂಡ ಸುಮಾರು 11 ಲಕ್ಷ ದುಡ್ಡನ್ನ ಅವರಿಂತ್ರನು ವಶಪಡಿಸಿಕೊಂಡಿದ್ದಾರೆ। ಮತ್ತೆ ಆಲ್ಮೇಲ್ ಪೊಲೀಸ್ ಠಾಣೆಯ ಬೊಮ್ಮನಹಳ್ಳಿ ಅನ್ನುವಂತ ಒಂದು ಊರಲ್ಲಿ ಈ ಏನು ಶುಗರ್ ಕೇನ್ ಕಟಾವಿಗೆ ಬರುವಂತ ಟ್ರ್ಯಾಕ್ಟರ್ಸ್ ಗಳನ್ನ ಕಳ್ಳತನ ಮಾಡಿದ್ರು, ಆ ಮಹಾರಾಷ್ಟ್ರದ ಟ್ರ್ಯಾಕ್ಟರ್ಸ್, ಆ ಟ್ರ್ಯಾಕ್ಟರ್ಸ್ ಗಳನ್ನ ಕೂಡ ತಗೊಂಡೋದನು ಕೂಡ ಮಹಾರಾಷ್ಟ್ರದವನೇ, ಅವನಿಂತ್ರನು ಕೂಡ ಈ ಟ್ರ್ಯಾಕ್ಟರ್ಸ್ ಗಳನ್ನ ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ। ಮತ್ತೆ ಕಲ್ಕೇರಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಗೊಲ್ಗೇರಿ ಗ್ರಾಮದಲ್ಲಿ ಸುಮಾರು ಜೆಸಿಬಿ, ಹೊಸದಾಗಿ ತೆಗೆದುಕೊಂಡಂತ ಜೆಸಿಬಿಯನ್ನ ಕೂಡ ಕಳ್ಳತನ ಮಾಡಿದ್ರು। ಆ ಜೆಸಿಬಿಯನ್ನ ಕೂಡ ಕಳ್ಳತನ ಮಾಡಿದವರು ಇವರು ಕೂಡ ಮಹಾರಾಷ್ಟ್ರದ ಹುಲ್ಜಂತಿ ಅವರು, ಅವರಿಂತ್ರನು ಕೂಡ ಈ ಪೂರ್ತಿ ಜೆಸಿಬಿಯನ್ನ ಏನು ತಗೊಂಡೋಗಿದ್ರು ಸುಮಾರು 35 ಲಕ್ಷ ವರ್ತ್ ಜೆಸಿಬಿ, ಅದನ್ನು ಕೂಡ ವಶಪಡಿಸಿಕೊಳ್ಳುವಲ್ಲಿ ನಮ್ಮ ಪೊಲೀಸರು ಯಶಸ್ವಿಯಾಗಿದ್ದಾರೆ। ಮತ್ತೆ ಅದೇ ರೀತಿ ಪರ್ತಿ ಪೊಲೀಸ್ ಠಾಣಾ
ಇದು ರೇವಣಸಿದ್ದೇಶ್ವರ ದೇವಸ್ಥಾನಕ್ಕೆ ಹೋಗಿ ಬರುವಾಗ ಒಬ್ಬ ಆರೋಪಿ ಚೈನ್ ಸ್ನ್ಯಾಚಿಂಗ್ ಮಾಡಿದ್ದ. ಆ ಚೈನ್ ಸ್ನ್ಯಾಚಿಂಗ್ ಮಾಡಿದಂತಹ ವ್ಯಕ್ತಿಯನ್ನ ಕೂಡ ಈತ ಉತ್ತರ ಪ್ರದೇಶದವನು. ಸೊ ಆತನನ್ನು ಕೂಡ ಅರೆಸ್ಟ್ ಮಾಡಿ ಅವನಿಂದ ಅದು ಚೈನ್ ಸ್ನ್ಯಾಚಿಂಗ್ ಮಾಡಿದಂತ ಸುಮಾರು 3.5 ಲಕ್ಷ ರೂಪಾಯಿಯ ಚೈನ್ ಅನ್ನ ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ. ಮತ್ತೆ ಹೊರ್ತಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಸುಮಾರು ಜನವರಿ 12ನೇ ತಾರೀಕು ರಾತ್ರಿ ಈ ಅಕ್ಕಿ ಗಾಡಿ ಒಂದು ಎಲ್ಲಿ ಗುಜರಾತ್ಗೆ ಹೋಗ್ತಿರ್ಬೇಕಾದ್ರೆ ಪೊಲೀಸ್ನವರು ಅಂತ ಹೇಳ್ಬಿಟ್ಟು ಆ ಅಕ್ಕಿ ಗಾಡಿಯಲ್ಲಿದ್ದಂತ ವ್ಯಕ್ತಿಗಳನ್ನ ಕಾರಲ್ಲಿ ಹಾಕೊಂಡು ಆ ಟ್ರಕ್ ಅನ್ನ ಮಹಾರಾಷ್ಟ್ರಕ್ಕೆ ತೆಗೆದುಕೊಂಡು ಹೋಗಿ ಅಲ್ಲಿ ಸೊಲಾಪುರದಲ್ಲಿ ಇರುವಂತಹ ಒಬ್ಬ ವೆಂಡರ್ಗೆ ಆ ಅಕ್ಕಿಯನ್ನ ಮಾರಿ ಗೋಡೌನ್ಗೆ ಕೊಟ್ಟು ಟ್ರಕ್ ಅನ್ನ ಪುನಃ ಹೋಗುವಂತ ಒಂದು ಹೈವೇಲಿ ನಿಲ್ಲಿಸ್ಬಿಟ್ಟು ಹೋಗಿರ್ತಾರೆ. ಆ ಹಿನ್ನೆಲೆಯಲ್ಲಿನೂ ಕೂಡ ಒಂದು ಪ್ರಕರಣ ದಾಖಲಾಗಿತ್ತು. ಆ ಪ್ರಕರಣದಲ್ಲಿ ಲಾರಿ ಮತ್ತೆ ಅವರಂತ್ರ 1,25,000 ದುಡ್ಡನ್ನ ಅಂದ್ರೆ 600 ಅಕ್ಕಿ ಚೀಲ ಇದ್ದದನ್ನ ಮಾರಿಬಿಟ್ಟು ಆ ದುಡ್ಡನ್ನ ತಗೊಂಡು ಇವ್ರು ಖರ್ಚು ಮಾಡಿದ್ರು. ಸೊ ಸುಮಾರು ದಿನಗಳಾದ ಮೇಲೆ ಈ ಒಟ್ಟು 9 ಜನ ಆರೋಪಿತರನ್ನ ಅದರಲ್ಲಿ ಇನ್ವಾಲ್ವ್ ಆದಂತ 9 ಜನ ಆರೋಪಿತರನ್ನ ಪೊಲೀಸ್ನವರು ಅರೆಸ್ಟ್ ಮಾಡಿ ಅವರಿಂತ್ರನು ಕೂಡ ಈ ಟ್ರಕ್ ಮತ್ತೆ ದುಡ್ಡನ್ನ ವಶಕ್ಕೆ ತೆಗೆದುಕೊಂಡಿದ್ದಾರೆ. ಅದೇ ರೀತಿ ಜಲ್ಕಿ ಪೊಲೀಸ್ ಠಾಣೆ ಜೇವೂರ್ ಗ್ರಾಮದಲ್ಲಿ ಏನು ಈ ಅಲೆದಾಡುವಂತ ಜನ ಏನ್ ಬರ್ತಾರೆ ಅವರು ಕೂಡ ಸುಮಾರು 1.5 ಲಕ್ಷ ರೂಪಾಯಿ ಮೌಲ್ಯದ 31 ಗ್ರಾಂ ತೂಕದ ಬಂಗಾರನ ಕಳ್ಳತನ ಮಾಡಿದ್ರು. ಅದನ್ನು ಕೂಡ ವಶಪಡಿಸಿಕೊಂಡಿದ್ದಾರೆ. ಕೊನೆಯದಾಗಿ ಏನು ಈ ಜಳಕಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಆಡುಗಳನ್ನ ಕಳ್ಳತನ ಮಾಡಿದಂತವ್ರನ್ನ ಹಿನ್ನೆಲೆಯನ್ನ ಹಿಡ್ಕೊಂಡು ಹೋದಾಗ ಅವರು ಮಹಾರಾಷ್ಟ್ರದ ಉಮದಿಯವರು ಮತ್ತೆ ಒಬ್ನು ಇಲ್ಲೇ ಇಂಡಿ ತಾಲೂಕಿನ ಕೂಡ್ಗಿ ಇವರಿಬ್ರು ಆರೋಪಿತರು ಅಂತ ಗೊತ್ತಾಗತ್ತೆ. ಅವರಿಂತ್ರ ಏನು 11 ಬೈಕು, 1 ಸ್ಕಾರ್ಪಿಯೋ, 2 ಟ್ರ್ಯಾಕ್ಟರು ಗಳನ್ನ ವಶಪಡಿಸಿಕೊಂಡಿದ್ದಾರೆ. ಸುಮಾರು 38,45,000 ರೂಪಾಯಿ ವರ್ತ್ ವ್ಯಾಲ್ಯೂ. ಹೀಗೆ ಇಂಡಿ ಉಪವಿಭಾಗದಲ್ಲಿ ಕಳೆದ 2 ತಿಂಗಳಿಂದ ನಡೆದಂತಹ ಒಂದು ಸ್ಪೆಷಲ್ ಡ್ರೈವ್ ಇಂದ ಒಟ್ಟು 20 ಸ್ವತ್ತಿನ ಪ್ರಕರಣಗಳಲ್ಲಿ 42 ಜನ ಆರೋಪಿತರಿಂದ ಸುಮಾರು 1,20,20,4,750 ರೂಪಾಯಿ ಮೌಲ್ಯದ ವಸ್ತುಗಳನ್ನ ಯಶಪಡಿಸಿಕೊಳ್ಳುವಲ್ಲಿ ಇಂಡಿ ಉಪವಿಭಾಗದ ಎಲ್ಲ ಅಧಿಕಾರಿ ಮತ್ತೆ ಸಿಬ್ಬಂದಿ ವರ್ಗದವರು ಯಶಸ್ವಿಯಾಗಿದ್ದಾರೆ. ಅವರು ಮಾಡಿದಂತ ಈ ಕರ್ತವ್ಯವನ್ನ ನಾನು ಶ್ಲಾಘಿಸ್ತೀನಿ. ಮತ್ತೆ ಅವ್ರಿಗೆ ಇದೇ ರೀತಿ ಕೆಲಸವನ್ನ ಮಾಡ್ಲಿ ಅಂತ ಹೇಳಿ ಆಶಿಸ್ತೇನೆ. ಥ್ಯಾಂಕ್ ಯು. ಇದು ಬಾಗಲಕೋಟು ಏನು ಗುಜರಾತಿಗೆ ಹೋಗೋದು. ಸೊ ದಾರಿ ಮಧ್ಯದಲ್ಲಿ ಹೊರ್ತಿ ಹತ್ರ ಇದು ಪೊಲೀಸರು ಅಂತೇಳಿ ಒಂದು ಪ್ರೈವೇಟ್ ಕಾರಲ್ಲಿ ಅಡ್ಡ ಹಾಕ್ತಾರೆ. ಅಡ್ಡ ಹಾಕ್ಬಿಟ್ಟು ಗಾಡಿಯಲ್ಲಿದ್ದಂತ ಡ್ರೈವರು ಕ್ಲಿಯರನ್ನ ಆ ಕಾರಲ್ಲೇನೆ ಕೂಡಿಸ್ಕೊಂಡು ಆ ಟ್ರಕ್ ಅನ್ನ ತಗೊಂಡು ಸೊಲ್ಲಾಪುರಿಗೆ ಹೋಗ್ತಾರೆ. ಸೊ ಸೊಲ್ಲಾಪುರಿಗೆ ಹೋಗ್ಬಿಟ್ಟು ಅದನ್ನ ಇವ್ರಿಗೆ ಗೋಡೌನ್ಸ್ಗಳು ಗೊತ್ತಿದೆ ಎಲ್ಲೆಲ್ಲಿವೆ ಅಂತೇಳಿ ಅಲ್ಲಿ ಮಾರಿದ್ದಾರೆ ಅದನ್ನ ಅಕ್ಕಿಯನ್ನ. ಅದು ಕೂಡ ಇದೆ. ಮಾರಿಬಿಟ್ಟು ಅಲ್ಲಿ ದುಡ್ಡು ತಗೊಂಡಿದ್ದಾರೆ. ದುಡ್ಡು ತಗೊಂಡು ಅದನ್ನ ಟ್ರಕ್ ಅನ್ನ ಅಲ್ಲೇ ಹೈವೇ ಮೇಲೆ ಬಿಟ್ಟು ಹೋಗಿದ್ದಾರೆ. ಇದೇ ಸೇಮ್ ಟೀಮು ಕೂಡ ಬಾಗಲಕೋಟೆ ಜಿಲ್ಲೆಯಲ್ಲಿ ಇದೇ ರೀತಿಯಾದಂತ ಒಂದು ಮಾಡಸ್ ಅಪ್ರೆಂಡಿ ಮಾಡಿ ಸಿಕ್ಕಾಕೊಂಡು ಬಿದ್ದಿದ್ದಾರೆ. ಸೊ ದ ಸೇಮ್ ಟೀಮ್ ಸ್ವಲ್ಪ ಜನ ಇಲ್ಲಿ ಲೋಕಲ್ ಬಿಜಾಪುರದವರು ಇದ್ದಾರೆ, ಅದರಲ್ಲಿ ಬಾಗಲಕೋಟೆ ಜಿಲ್ಲೆಯವರು ಇದ್ದಾರೆ. ಸೊ ಅಲ್ಲಿ ಬಾಗಲಕೋಟೆ ಜಿಲ್ಲೆ ಅಂತ ಮೂವ್ಮೆಂಟ್ ಆಗಿದ್ದ ಗೊತ್ತಾಗುತ್ತೆ ಗುಡಾವನದಲ್ಲಿ. ಸೊ ಎನ್ ರೂಟ್ ಅಲ್ಲಿ ಈ ರೀತಿ ಮಾಡ್ತಾರೆ. ಸೊ ಈ ರೀತಿ ಮಾಡಿ ಕಾಗವಾಡದಲ್ಲಿನೂ ಕೂಡ ಒಂದಾಗಿತ್ತು, ಬಾಗಲಕೋಟದಲ್ಲಿ ಒಂದಾಗಿತ್ತು, ನಮ್ಮಲ್ಲಿ ಕೂಡ ಒಂದಾಗಿತ್ತು. ಸೊ ಈ ತಂಡವನ್ನ ಪತ್ತೆ ಹಚ್ಚುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಹಾಗೆ ಯಾರು ತಡಿತಾರೆ ಮಾಡ್ತಾರೆ ಅವ್ರು ಏನಾದ್ರು ಕಂಪ್ಲೇಂಟ್ ಕೊಟ್ರು ಅಂತಂದ್ರೆ ಯಾರು ತಡೆದಿರ್ತಾರೆ ಅವ್ರ ಮೇಲೆ ಡೆಫಿನೆಟ್ಲಿ ವಿಲ್ ಟೇಕ್ ದ ಆಕ್ಷನ್. ಆ ರೀತಿ ನೈತಿಕ ಮಾಡೋದಕ್ಕೆ ಯಾರಿಗೂ ಅವಕಾಶ ಇಲ್ಲ, ಅಧಿಕಾರನೂ ಇರಲ್ಲ. ಮಾಡದಂತದ್ದು ಏನಾದ್ರು ಅವ್ರು ಬಂದು ಕಂಪ್ಲೇಂಟ್ ಕೊಟ್ರೆ 100% ಕ್ರಮ ತಗೊಳುತ್ತೆ. ಅದು ಪೊಲೀಸರಿಗೆ ತಂದು ಮಾಹಿತಿ ಕೊಟ್ಟಿದ್ದಾರೆ, ಅದನ್ನ ಕೇಸ್ ರಿಜಿಸ್ಟರ್ ಮಾಡಿದ್ದಾರೆ. ಸೊ ಯಾರಿಗೆ ಸಾರ್ವಜನಿಕರಿಗೆ ಅದ್ರ ಬಗ್ಗೆ ಮಾಹಿತಿ ಇತ್ತಂದ್ರೆ ಪೊಲೀಸರಿಗೆ ಇಂಟಿಮೇಟ್ ಮಾಡ್ಲಿ. ಸೊ ಅವರಾಗೆ ಕೂಡ ಯಾರು ಏನು ಮಾಡೋದು ಬೇಡ. ಸೊ ವಿಲ್ ಗಿವ್ ಒಂದು ಫೋಟೋ ಸೆಷನ್ ಹೊರಗಡೆ ಬಹಳಷ್ಟು ವೆಹಿಕಲ್ಸ್ ಗಳಿದಾವೆ, ಒಂದು ಫೋಟೋ ಸೆಷನ್ ಅಲ್ಲಿ ಮಾಡೋಣ. ಥ್ಯಾಂಕ್ ಯು.
ಹಿಂಗೆ ಮಾಡಿರ್ತಾರೆ ಸರ್. और खबरों के लिए देखते रहिए मॉडर्न एक्सप्रेस न्यूज, आवाज आपकी खबर हमारी।